ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಬೆಳಗ್ಗೆ ಹೇಳೋದು ಲೇಟ್ ಆಗೈತಿವು. ಹಾಗಾದ್ರೆ ಇವತ್ತು ನಾವು 5 ನಿಮಿಷದಾಗ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಅಥವಾ ಆಫೀಸಿಗೆ ಭಾಳ ಪರ್ಫೆಕ್ಟ್ ಆಗೈತಿ ಮತ್ತು ಆರೋಗ್ಯಕರನ ಐತಿ. ಮಕ್ಕಳು ಯಾರು ವೆಜಿಟೇಬಲ್ ತಿನ್ನೋಂಗಿಲ್ಲ ಅಂತಾರಲ್ಲ ಅವ್ರಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ ಐತೆ ನೋಡ್ರಿ. ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದು ನಾನು ರಾತ್ರಿ ಉಳಿದಿದ್ದು ಅನ್ನ ತೊಗೊಂಡೇನಿ ನೋಡ್ರಿ. ಆ ಅನ್ನ ಜೊತೆ ರವಾ ಮಿಕ್ಸ್ ಮಾಡ್ಕೊಂಡು ಈ ರೆಸಿಪಿ ಮಾಡಿಬಿಟ್ರೆ ಆಹಾ ಬಾಯಿ ಒಳಗೆ ತಿನ್ನಾಕ ಕುಂತ್ರೆ ಕೈ ಕೆಳಗೆ ಇಳಿಸೋಂಗಿಲ್ಲ ನೋಡ್ರಿ, ಅಷ್ಟು ರುಚಿಯಾಗೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ, ಅದಕ್ಕೆ ರಾತ್ರಿ ಉಳಿದಿದ್ದು ಅನ್ನ ಹಾಕ್ಕೊಂಡೇನಿ ನೋಡ್ರಿ. ಈಗ ನಾ ರವೆ ಎಷ್ಟು ತೊಗೊಂಡಿದ್ನಲ್ಲ ಅಷ್ಟು ಇದನ್ನು ಅನ್ನ ತೊಗೊಂಡೀನಿ. ಈಗ 1 ಬೌಲಷ್ಟು ರವೆ, 1 ಬೌಲಷ್ಟು ಅನ್ನ ಹಾಕ್ಕೊಂಡೇನಿ. ಆಮೇಲೆ ಇದಕ್ಕೆ ಹಸಿ ಕೊಬ್ಬರಿ ಇದ್ರಂತ್ರಿ ಭಾಳ ಟೇಸ್ಟ್ ಬರ್ತೈತೆ ನೋಡ್ರಿ. ಹಸಿ ಕೊಬ್ಬರಿ ಹಾಕ್ಕೊಂಡೇನಿ, ಸ್ವಲ್ಪ ಉದ್ದದ್ದು ಕಟ್ ಮಾಡ್ಕೊಂಡು ತೆಳುವಾಗಿ ಕಟ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ಸೌತೆಕಾಯಿ ಗಜ್ಜರಿ ಹಾಕೀನಿ. ನಿಮಗೆ ಯಾವ್ದಾರ ಬೇಕಂದ್ರೆ ಇನ್ನು ಬೀಟ್ರೂಟ್ ಆದರೂ ಹಾಕ್ಕೊಂಡು ಮಾಡ್ಕೊಬೋದು ನೀವು. ಇದಕ್ಕೆ ಕಲರ್ಫುಲ್ ಆಗತ್ತೈತೆ ನೋಡ್ರಿ. ಕರಿಬೇವು, ಕೊತ್ತಂಬರಿ ಮತ್ತು ಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಾಕ್ಕೊಂಡೇನಿ. ಆಮೇಲೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಆಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದನ್ನಿಷ್ಟನ್ನು ಹಾಕ್ಕೊಂಡು ಫಸ್ಟ್ ನೀರು ಹಾಕ್ಲಾರ್ದಂಗೆ ರುಬ್ಕೊಂಬರ್ಬೇಕು ನೋಡ್ರಿ. ಅಂದ್ರೆ ಇದೆಲ್ಲ ಪೂರ್ತಿ ಸಣ್ಣಗಾಕೈತಿ. ಫಸ್ಟ್ ನೀರು ಹಾಕ್ಕೊಂಡು ರುಬ್ಕೊಂಬಿಟ್ರೆ ಸಣ್ಣಗಾಗೋಂಗಿಲ್ಲ. ಆಮೇಲೆ ಈಗ ನಾನು ಸ್ವಲ್ಪ ಎಲ್ಲ ತರಿಯಾಗಿ ರುಬ್ಕೊಂಬಂದಿಂದ 1 ಅರ್ಧ ಕಪ್ಪಷ್ಟು ಮೊಸರು, ಆಮೇಲೆ 2 ಕಪ್ಪಷ್ಟು ನೀರು. ಇದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಐತೆ ನೋಡ್ರಿ. 2 ಕಪ್ ನೀರು ನಾ ಈಗ 1.5 ಕಪ್ಪಷ್ಟು ಹಾಕ್ಕೊಂಡೇನಿ. ಆಮೇಲೆ ಮಿಕ್ಸಿ ಒಳಗೆ ರುಬ್ಬೋಬೇಕಾರೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡು ರುಬ್ಕೊಂಡು ಬಂದೆ ನೋಡ್ರಿ. ಸೇಮ್ ಇದು ದೋಸೆ ಹಿಟ್ಟುಗತೆನ ರೆಡಿ ಆಗ್ಬೇಕು ನೋಡ್ರಿ, ಅಂದ್ರೆ ನಮಗೆ ದೋಸೆ ಪರ್ಫೆಕ್ಟಾಗಿ ಬರ್ತಾವೆ. ಇವತ್ತು ನಾವು ಉಳಿದ ಅನ್ನದಿಂದ ಮಸಾಲ ದೋಸೆ ಮಾಡತ್ತೇವಿ, ವೆಜಿಟೇಬಲ್ ಎಲ್ಲ ಹಾಕಿ. ಇದಕ್ಕೆ ನಾವು ಚಟ್ನಿ ಕುರ್ಮ ಏನೂ ಮಾಡೋದು ಬೇಡ. ದೋಸೆ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಚಟ್ನಿ ಉದುರಿಸ್ಕೊಟ್ಬಿಟ್ರೆ ಸಾಕು ನೋಡ್ರಿ. 5 ನಿಮಿಷದಾಗ ಬ್ರೇಕ್ಫಾಸ್ಟ್ ರೆಡಿ ಆಗೈತೈತಿ. ಈಗ ಹಿಟ್ಟು ರುಬ್ಬಿದ್ದೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡೆ. ಆ ಹಿಟ್ಟು ಜಾರ್ ಒಳಗೆ ಹತ್ತಿತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡೆ ನೋಡ್ರಿ, ಕೈ ಆಡಿಸಿ. ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಂಬಿಡೋ. ಇದಕ್ಕೆ ಏನೂ ಸೋಡಾ ಇದು ಏನೂ ಹಾಕಿಲ್ಲ ನಾನು. ಜಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಈಗ ದೋಸೆ ಹಾಕ್ಕೊಂಬಿಡೋಣ ನೋಡ್ರಿ. ಎಷ್ಟು ಚಲೋ ಆಗೈತಲ್ಲ, ಹಿಟ್ಟು ಪರ್ಫೆಕ್ಟಾಗಿ ಮಸ್ತಾಗೈತೆ ನೋಡ್ರಿ. ಇದಕ್ಕೆ ಆರೋಗ್ಯಕರವಾದ ಐತಿ ಮತ್ತು ಮಕ್ಕಳಿಗಂತೂ ಭಾಳ ಹೆಲ್ದಿ ಫುಡ್ ಐತಿ. ಬೆಳಗ್ಗೆ ಟೈಮ್ ಮಕ್ಕಳಿಗೆ ಆರೋಗ್ಯವಾಗಿ ಏನರ 5 ನಿಮಿಷದಾಗ ಮಾಡಿಕೊಡ್ಬೇಕಂದ್ರೆ ಇದು ಭಾಳ ಚಲೋ ಐತೆ ನೋಡ್ರಿ. ಈಗ ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಫಸ್ಟ್ ಎಣ್ಣೆ ಹಚ್ಕೊಂಡು ನೀರು ಹೊಡೆದೆ. ಆಮೇಲೆ ಒಂದು ಅರ್ಬಿ ತೊಗೊಂಡು ಒರೆಸ್ಕೊಂಡು ಮತ್ತು ಸ್ವಲ್ಪ ನೀರು ಹೊಡೆದು ಇದನ್ನು ದೋಸೆ ಹಾಕ್ಕೋತೀನಿ. ಹಂಚು ಭಾಳ ಕಾಸ್ಕೊಂಡಿರ್ರಿ, ಅಂದ್ರೆ ಇದು ನಮಗೆ ದೋಸೆ ಕರೆಕ್ಟಾಗಿ ರೌಂಡಾಗಿ ತಿರುಗಿಸಾಕ ಬರ್ತೈತಿ. ನೀವು ಅರ್ಧಂಬರ್ಧ ಹಂಚು ಕಾಸ್ಕೊಂಡು ಇದನ್ನು ದೋಸೆ ಹಾಕೋದ್ರೆ ಬರೋದಿಲ್ಲ. ಈಗ ನೋಡ್ರಿ ಒಂದು ಸೈಡ್ ಬೆಂದೈತಿ. ಇದು ನಾವು ಎಷ್ಟು ತೆಳುವಾಗಾದರೂ ಮಾಡ್ಕೋಬೋದ್ರಿ ಇದನ್ನು ನೋಡ್ರಿ. ಒಂದು ಸೈಡ್ ಬೆಂದು ಇನ್ನೊಂದು ಸೈಡ್ ಹೊಳಸು ಹಾಕ್ಕೊಂಡೇನಿ ನೋಡ್ರಿ. ಕಲರ್ ಎಷ್ಟು ಮಸ್ತ್ ಬಂದೈತಲ್ಲ, ಸೂಪರಾಗೈತಿ. ನೀವು ಒಂದ್ಸತಿ ರಾತ್ರಿ ಉಳಿದಿದ್ದ ಅನ್ನದಿಂದ ಚಿತ್ರಾನ್ನ ಮತ್ತು ಅದರಲ್ಲಿಂದ ಬೇರೆ ಬೇರೆ ನಾನಾ ಥರ ಮಾಡ್ಬೋದು. ಅದನ್ನೆಲ್ಲ ಬಿಟ್ಟು ಇದೊಂಥರ ದೋಸೆ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗೈತಿ ಮತ್ತು 100% ಪರ್ಫೆಕ್ಟಾಗೈತಿ ಮತ್ತು ಟೇಸ್ಟ್ನೂ ಅಷ್ಟು ಚಲೋ ಐತಿ ನೋಡ್ರಿ. ಕಲರ್ ಎಷ್ಟು ಚಲೋ ಐತಲ್ಲ. ಆ ಕಡೆ ಈ ಕಡೆ ಒಂದು 5 ನಿಮಿಷ ಬೇಯಿಸ್ಕೊಂಡು ತೊಗೊಂಡೆ. ಈಗ ನೋಡ್ರಿ ನಾ ಸಣ್ಣ ಸಣ್ಣ ಟಿಫಿನ್ ಬಾಕ್ಸಿಗೆ ಈ ರೀತಿ ಆದರೂ ಮಾಡ್ಕೊಂಡು ಹಾಕೋಬೋದು ನೀವು. ಮಸ್ತಾಗಿದ್ವು ರೀ, ಸೂಪರಾಗಿದ್ವು. ಮತ್ತು ಈಗ ಶಶಿ ಕುಕಿಂಗ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತೆ, ಅದು ಮತ್ತೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡ್ರಿ. ಕಲರ್ ಎಷ್ಟು ಚಲೋ ಆಗ್ಯಾವು, ದೋಸೆನೂ ಮಸ್ತ್ ಆಗ್ಯಾವು, ಟೇಸ್ಟ್ ಅಂತೂ 100% ಐತಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಈಗ ನಾ ಮಾಡತ್ತಿದ್ದ ವಿಡಿಯೋ ಟಿವಿ, ಟ್ಯಾಬ್, ಮೊಬೈಲ, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದುರಾಗಿಂದ ಯಾವ ಊರಿಂದ ನೋಡತ್ತೀರಿ ಹೇಳ್ರಿ. ಮತ್ತು ಯಾವ ಥರ ಬ್ರೇಕ್ಫಾಸ್ಟ್ ನೀವು ಮಾಡ್ತೀರಿ ಹೊಸದು, ಮತ್ತು ನಾ ಯಾವ ಥರ ಮಾಡಿ ತೋರಿಸ್ಲಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಒಂದೊಂದು ಊರಾಗ ಒಂದೊಂದು ಥರ ಹೇಳ್ತಾರೆ. ನೀವು ಯಾವ ಥರ ಮಾಡ್ತೀರಿ ಬ್ರೇಕ್ಫಾಸ್ಟ್ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ.